ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ ಪಾಪ, ನೀನೇನೋ ಅಂದ್ಕೊಂಡಿದ್ದೆ ಅನ್ಸತ್ತೆ. ಎಲ್ಲ ತಲೆ ಕೆಳಗಾಗೋಯ್ತು. ಪಾಪ ನೀನು ನೋವಾಗ್ತಿರ್ಬೇಕಲ್ವಾ? ನಾನು ಹೇಳಿಲ್ವ ಲೀಲಾ, ನೀನು ಅವರಿಬ್ರು ಮಧ್ಯೆ ಇದ್ದಷ್ಟು ಅವರಿಬ್ರು ದೂರ ಆಗ್ತಾರೆ. ನೀನೇ ದೂರ ಆಗೋದ್ರೆ ಅವರಿಬ್ರು ಹತ್ರ ಆಗ್ತಾರೆ. ಇನ್ಮೇಲೆ ನೀನು ದೂರ ಇರೋದೇ ಒಳ್ಳೇದು. ಅಯ್ಯೋ, ಇದು ಹಾಳಾದ್ರೆ ನಮ್ಗೇನಪ್ಪ, ಮೊದಲು ಇದನ್ನ ಆಚೆ ಹಾಕೋಣ ಬಾ. ನಿನ್ ಕಾಲಿಗೆ ಏಟಾಗುತ್ತೆ ಅಂತ ಹೇಳಿದೆ ಮರಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ರಿ ಮಾಡ್ತಾ ಇದ್ದೀರಾ? ಏರಿ ಎತ್ತಿ, ಇದನ್ನ ಯಾಕೆ ಹೊರಗಡೆ ತಗೊಂಡೋಗ್ತಾ ಇದೆಯಾ? ಇಳಿಸು ಕೆಳಗಡೆ. ಅಮ್ಮ, ಕಸ ಮನೇಲಿದ್ರೆ ವಾಸನೆ ಬರುತ್ತೆ, ಅದಕ್ಕೆ ಬಿಸಾಕ್ತಾ ಇದೀವಿ. ಏನ ಕಸನ? ಇದ್ರ ಬೆಲೆ ಎಷ್ಟು ಅಂತ ಗೊತ್ತಾ? ಮಗಳ ಜೀವನದ ಬೆಲೆ ಏನು ಅಂತ ಗೊತ್ತೇನೆ ನಿನಗೆ? ನಾನ್ ಹೆತ್ತ ಮಗಳ ಜೀವನ ಎಷ್ಟು ಮುಖ್ಯ ಅಂತ ಗೊತ್ತಿದೆ ರೀ ನಂಗೆ. ಯಾಕಮ್ಮ, ಅಕ್ಕ ನಿನಗೆ ಮಗಳಲ್ವಾ? ಅವಳು ನನ್ನ ಮಗಳೇ. ಅವಳ ಜೀವನ ಚೆನ್ನಾಗಿರ್ಲಿ ಅಂತಾನೆ ನಾನು ಇಷ್ಟೊಂದು ಹರಸಾಹಸ ಪಡ್ತಾ ಇರೋದು. ಲೀಲಾ ಜೀವನ ಹಾಳು ಮಾಡೋದಕ್ಕೆ ವಾಮ ಮಾರ್ಗದಲ್ಲೆಲ್ಲ ಪ್ರಯತ್ನ ಮಾಡ್ತಾ ಇದೆಯಲ್ಲ, ಅದಕ್ಕೆ ಬರಬಾರದ ಪ್ರಾರಬ್ಧಗಳು ನಮ್ಮನೆಗೆ ಬರಬಾರದ ದಾರಿಯಿಂದ ಬರ್ತಾ ಇರೋದು. ರೇ, ಯಾವ ಅಡುಗುಲಜ್ಜಿ ಕಾಲದಲ್ಲಿ ಇದ್ದೀರಾ ನೀವು? ನಾನೇನ್ ಲೀಲನ್ ಜೀವನ ಹಾಳು ಮಾಡ್ತಾ ಇಲ್ಲ. ಎಲ್ರಿಗೂ ಗೊತ್ತಿರೋ ಸತ್ಯ ಏನ್ ಗೊತ್ತಾ? ಅಳಿಯಂದ್ರಿಗೆ ಅಂತ್ರ ಅವರೇ ಸರಿಯಾದ ಜೋಡಿ. ಅವರಿಬ್ರು ಮೊದ್ಲಿಂದನೂ ಗಂಡ ಹೆಂಡತಿ. ಅವ್ರ ಜಾಗಕ್ಕೆ ಅವ್ರು ಬಂದಿದ್ದಾರೆ. ಅದಕ್ಕೆ ಲೀಲಾ ಈಗ ಅವ್ರ ಜಾಗನ ಬಿಟ್ಟು ಬರ್ಲೇಬೇಕು. ಗಂಡ ಬಿಟ್ಟಿರೋ ಅವಳನ್ನ, ಮದ್ವೆ ಆಗ್ದಿರೋ ಇವಳನ್ನ ಮನೇಲಿ ಇಟ್ಕೊಂಡು ಏನು ಉಪ್ಪಿನಕಾಯಿ ಹಾಕ್ತೀರಾ? ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ತಾಯಿ ಕಳ್ನ ಬಚ್ಚಿಟ್ಕೊಂಡು ಅವಳ ಜೀವನನ ಸೆಟ್ಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕೌಸಲ್ಯ, ನಿನ್ನ ಭಾಷೆಯಲ್ಲಿ ಸಂಸಾರಕ್ಕೆ ಹುಳಿ ಹಿಂಡೋದನ್ನ, ಕುಟುಂಬನ ಒಡೆಯೋದನ್ನ ಸೆಟಲ್ ಮಾಡೋದು ಅಂತಾರ? ಅಯ್ಯೋ ರೀ, ನಾನ್ ಮಾಡಕ್ ಹೊರಟಿರೋ ಕೆಲ್ಸದಿಂದ ಈ ಮನೆ ಉದ್ಧಾರ ಆಗುತ್ತೆ. ಲೀಲಾ ಗಂಡನ್ ಮನೆ ಬಿಟ್ಟು ಬಂದ್ರು ಬದುಕಕ್ಕೆ ನಾ ಕಾಸಿರುತ್ತೆ. ಲೀಲಾಗಂತೂ ಅಳಿಯಂದ್ರ ಜೊತೆ ಬದುಕೋ ಅದೃಷ್ಟ ಇಲ್ಲ. ಅಲ್ಲಿದ್ಕೊಂಡು ಕೊರಗೋ ಬದಲು ಇಲ್ಲಿ ಬಂದು ಅವಳಿಗೆ ಇಷ್ಟ ಇದ್ದಂಗೆ ಇರ್ಲಿ ಬಿಡಿ. ಅಮ್ಮ, ಯಾಕೆ ನೀನು ಇಷ್ಟೊಂದು ಕ್ರೂರಿ ಆಗಿದ್ಯಾ? ನಾನಲ್ಲ ಕಣೆ ಕ್ರೂರಿ, ನೀವುಗಳು. ಅವಳ ಜೀವನ ಅಲ್ಲಿ ಹತ್ಕೊಂಡು ಉರಿತಾ ಇದ್ರು ಏನು ಮಾತಾಡ್ಬೇಡ ಅಂತ ಹೇಳಿದ ತಕ್ಷಣ ಸುಮ್ಮನೆ ಇದಿರಲ್ಲ, ಇದಕ್ಕೇನಂತಾರೆ? ಅವಳ ಕಣ್ಮುಂದೆ ಅವಳ ಗಂಡ ಬೇರೆಯವ್ರ ಜೊತೆ ಇದ್ರೆ ಅವಳಿಗೆ ಎಷ್ಟು ನೋವಾಗ್ತಾ ಇದೆ ಅಂತ ಗೊತ್ತಿದ್ಯಾ? ಆ ನೋವು ಆಗ್ಬಾರ್ದು ಅಂತ ಅವಳನ್ನ ವಾಪಸ್ ಕರ್ಕೊಂಡು ಬರ್ಬೋದಪ್ಪ. ಒಬ್ಬ ತಾಯಿಯಾಗಿ ಇದಕ್ಕಿಂತ ಹೆಚ್ಚಾಗಿ ನಾನೇನ್ ಮಾಡಕ್ಕಾಗುತ್ತೆ? ಹೋಗಿ ಹೋಗಿ ನಿನ್ನಂಥವಳಿಗೆ ತಾಳಿ ಕಟ್ಟಿ ನಿನ್ನ ಜೊತೆ ಸಂಸಾರ ನಡೆಸ್ತಾ ಇದ್ದೀನಲ್ಲ, ನನಗೆ ಅಸಹ್ಯ ಆಗ್ತಾ ಇದೆ. ನೋಡು ಕೌಸಲ್ಯ, ಇನ್ನೊಂದ್ಸಲ ನೀನೇನಾದ್ರೂ ನನ್ನ ಮಗಳ ತಂಟೆಗೆ ಹೋದ್ರೆ ಏನು ಮಾಡಕ್ಕಾಗಲ್ಲ. ಮಾಡೋದಿದ್ದಿದ್ರೆ ಅವತ್ತೇ ಹೋಗಿ ಇದು ನನ್ನ ಮಗಳ ಮನೆಮ್ಮ, ನೀನ್ ಯಾಕೆ ಇಲ್ಲಿದ್ಯಾ ಅಂತ ಅಂತ್ರ ಅವ್ರ ಹತ್ರ ಕೇಳ್ತಾ ಇದ್ರಿ. ಅಲ್ಲೇನು ಮಾತಾಡಕ್ಕಾಗ್ಲಿಲ್ಲ, ಈಗ ಬಂದು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ? ಸುಮ್ನೆ ಹೋಗಿ ಕೆಲಸ ನೋಡಿ. ಏನ್ ನೋಡ್ತಾ ಇದ್ದೀರಾ? ನಿಮ್ ಕೆಲಸ ನೀವ್ ನೋಡ್ಕೊಳ್ಳಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದುರ್ಗಾಂಬ ಹತ್ರ ಕಾಂಪ್ರಮೈಸ್ ಆಗ್ಬಿಡ್ಬೇಕು. ಮಂತ್ರ ಅಕ್ಕ ಯಾಕೆ ಈ ತರ ಮಾಡಿದ್ರು? ಅಕ್ಕಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಮುಂಚೆ ನನ್ನ ತುಂಬಾ ನಂಬ್ತಾ ಇದ್ರು. ಅವ್ರ ನಂಬಿಕೆನ ನಾನು ಕಳ್ಕೊತಾ ಇದ್ದೀನ? ಅಥವಾ ದುರ್ಗಾ ಸರು ನನ್ನ ಮತ್ತೆ ಏಜೆ ಬಗ್ಗೆ ಅಂತರ ಅಕ್ಕನ ಹತ್ರ ಯಾರು ತಪ್ಪಾಗಿ ಹೇಳಿದಾರ? ಅದಕ್ಕೋಸ್ಕರ ಅಕ್ಕ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರಾ?
ಅಂತರ ಅಕ್ಕ ಮತ್ತು ಏಜೆ ಚೆನ್ನಾಗಿರಬೇಕು ಅಂತ ತಾನೆ ಇಷ್ಟೆಲ್ಲ ಮಾಡ್ತಿರೋದು. ಹೀಗಿರುವಾಗ ಅಕ್ಕ ನನ್ನ ಯಾಕೆ ಅವಾಯ್ಡ್ ಮಾಡ್ತಾರೆ? ನನಗೆ ಸ್ವಂತ ಅಕ್ಕ ಇದ್ದಿದ್ರು ಅಷ್ಟು ಪ್ರೀತಿ ಕೊಡ್ತಿದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಅಂತರ ಅಕ್ಕ ನಂಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಆದರೆ ಇವಾಗ ಯಾಕೋ ಅವ್ರು ನನ್ನಿಂದ ದೂರ ಆಗ್ತಿದ್ದಾರೆ ಅಂತ ಅನಿಸ್ತಿದ್ಯಲ್ಲ. ನನಗೆ ಯಾಕೆ ಇವಾಗಲೂ ಈ ಥರ ಆಗುತ್ತೆ? ದುರ್ಗಾ ಹೇಳಿದ್ ನಿಜಾನಾ? ನನ್ಗೆ ಯಾರು ಹತ್ರ ಆಗ್ತಾರೆ ನಾ ಅವ್ರನ್ನ ಕಳ್ಕೊಂಡ್ಬಿಡ್ತೀನ? ನನ್ನ ಹಣೆ ಬರನೇ ಸರಿ ಇಲ್ಲ. ಬೇರೆಯವ್ರ ಬಗ್ಗೆ ತಪ್ಪು ತಿಳ್ಕೊಂಡು ಪ್ರಯೋಜನ ಇಲ್ಲ. ನಾನು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ? ಈ ಮನೆಗೆ ಒಳ್ಳೇದಾದ್ರೆ ಸಾಕು ಅಷ್ಟೆ. ಲಕ್ಷ್ಮಿ ಹೇಳ್ತಿರೋದು ಕರೆಕ್ಟು. ಅಕ್ಕ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಬೆರೀತಾ ಇದ್ದಾರೆ. ನಾನ್ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡಬೇಕು? ಈ ಮನೆಗೆ ಒಳ್ಳೇದಾದ್ರೆ ಸಾಕು ಅಷ್ಟೆ. ಅಕ್ಕ, ಅಂತರಾತ್ತೆಗೆ ನಮ್ಮ ಮೇಲೆ ನಂಬಿಕೆ ಬಂದಿರತ್ತಲ್ವಾ? ಇಷ್ಟು ಬೇಗ ಅಷ್ಟೊಂದು ನಂಬಿಕೆ ಬಂದಿರೋದು ಡೌಟೇ ಸರ್. ಆದರೂ ಅಂತರಾತ್ತೆ ಲೀಲಾ ಕ್ಲೋಸ್ ಆಗಿದ್ದಾಗ ನಮ್ಮೇಲಿತ್ತಲ್ಲ, ಅಷ್ಟು ಕೋಪ ಈಗಿಲ್ಲ. ಅವ್ರ ಕೋಪ ಕಡಿಮೆ ಮಾಡೋದಕ್ಕೆ ನಾವೆಷ್ಟೆಲ್ಲ ಕಷ್ಟಪಡಬೇಕಾಯ್ತು. ಆದರೂ ಅವ್ರು ಯಾವಾಗಕ್ಕ ನಮ್ಮ ಜೊತೆ ಕ್ಲೋಸ್ ಆಗೋದು? ನಾವು ಅಂದ್ಕೊಂಡಿದ್ದೆಲ್ಲ ಯಾವಾಗ ಈಡೇರೋದು? ಎಲ್ಲ ಹತ್ರದಲ್ಲೇ ಇದೆ ಸರು. ಅದೆಲ್ಲ ಆಗಬೇಕು ಅಂದರೆ ಆ ಲೀಲಾ ಈ ಮನೆ ಬಿಟ್ಟು ಹೋಗಬೇಕು. ನೋಡಿದ್ಯಾ ಸರು, ಕೇಳ್ದಾಗ್ಲೆಲ್ಲ ಬಿಸ್ಕೆಟ್ ಬಿಸಾಕ್ತಾರೆ ಅನ್ಕೊಂಡಿದ್ ನಾಯಿಗೆ ಒಂದು ಹೊತ್ತು ಉಪವಾಸ ಕೆಡವಿದ್ದಕ್ಕೆ ಬಾಲ ಮುದ್ರಕೊಂಡು ನಮ್ಮ ಮುಂದೆನೆ ಬಂದು ನಿಂತಿದೆ. ದುರ್ಗಾ ಅಕ್ಕ ಅಂದ್ರೆ ಸುಮ್ಮನೆನಾ? ಪಟ್ಟು ಹಿಡಿದ್ರೆ ತಪ್ಪಿಸ್ಕೊಳ್ಳೋ ಮಾತೇ ಇಲ್ಲ. ರಿಸೀವ್ ಮಾಡಿ ಅಕ್ಕ. ಹಲೋ, ಅಂತರಾತ್ತೆಗೆ ಕಾಲ್ ಮಾಡಿ ಅಂತ ಹೇಳಿದ್ದೆ ತಾನೆ? ಮತ್ ನಂಗೆ ಯಾಕೆ ಮಾಡಿದ್ದೀರಾ? ಅಂತರಾತ್ತೆಗೆ ಕಾಲ್ ಮಾಡಿ. ಅಯ್ಯೋ, ನಾನೇನೋ ತಿಳಿದೇ ಇರೋಳು. ನೀವು ಡಿಗ್ರಿ ಮಾಡಿಕೊಂಡು ಕೆಲಸ ಮಾಡಿರೋ ಅನುಭವಿಸಿದ್ರು. ನಾನು SLC ಫೇಲು. ಏನೋ ತಿಳಿದೇ ಮಾತಾಡಿದೆ, ಕ್ಷಮಿಸ್ಬಿಡೋದಪ್ಪ. ನಾನೇನೋ ಹೇಳ್ತೀನಿ ಅಂದರೆ ಹೇಳಂಗಿದ್ರೆ ಹೇಳಿ ಹೋಗು ಅಂತ ಹೇಳೋದಾ? ಇದು ಯಾವ ನ್ಯಾಯ ಹೇಳಿ? ಏನೋ ಬ್ರಾಯ್ಲರ್ ಕೋಳಿ ಅಂತೆಲ್ಲ ಹೇಳ್ದಾಗಿತ್ತು. ಯಾರಮ್ಮ ಹಾಗೆ ಹೇಳಿದ್ದು? ನೀನ್ ಬಾಯ್ಲರ್ ಕೋಳಿನ? ಅಲ್ಲ ಅಲ್ಲ, ಹಂಸ, ರಾಜಹಂಸ. ಅಷ್ಟೇ ಅಲ್ಲ, ರಾಜಹಂಸದ ಪಕ್ಕದ ಐರಾವತದ ಮೇಲೆ ಅಂಬಾರಿಯಲ್ಲಿ ಕೂತಿರೋಳು ನೀನು. ಏನು ಬಸ್ ಹೆಸರೆಲ್ಲ ಹೇಳಿ ನಮ್ಮನ್ನು ಬಸ್ ಹತ್ತಿಸ್ತಾ ಇದ್ದೀರಾ? ಚೆ ಬಸ್ ಹತ್ಸೋದಾ? ಅರೆ, ನೀವು ಹತ್ತಿದ್ರೆ ಪ್ಲೇನು, ಇಳಿದ್ರೆ ಸ್ಪೇನು. ಏನೋ ತಿಳಿದೆ ಆವಾಜ್ ಹಾಕ್ಬಿಟ್ಟೆ. ನನ್ನ ಬುದ್ಧಿಗಿಷ್ಟು. ನೀವು ಮಾತ್ರ ನನ್ನ ಕೈ ಬಿಡಬೇಡಿ. ನನ್ನ ಗಂಡ ಮಗಳ ಜೊತೆನೂ ಜಗಳ ಮಾಡಿದೆ. ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾವು ನಿಮ್ಮನ್ನು ನಂಬಲ್ಲ. ನಿಮ್ಮನ್ನು ನಂಬಿ ಹಾಳಾಗಿದ್ದು ಸಾಕು. ಇಡ್ರಿ ಫೋನು. ನಿನ್ ಮೇಲೆ ಆಣೆ ಸರು ಬೇಬಿ. ಈಗ ತಾನೇ ನನ್ನ ಗಂಡನ ಜೊತೆ ಜಗಳ ಆಡ್ದೆ. ಆ ಮನೆಗೆ ಅಂತರ ಅವರೇ ಸರಿಯಾದ ಸೊಸೆ. ಲೀಲಾ ಯಾಕೆ ಅಲ್ಲಿರ್ಬೇಕು? ಅವಳನ್ನ ಕರ್ಕೊಂಡು ಬಂದ್ಬಿಡೋಣ, ಆಮೇಲೆ ಬೇಕಾದ್ರೆ ನೋಡಿ ಬೇರೆ ಹುಡುಗನ ಜೊತೆ ಮದುವೆ ಮಾಡಿದ್ರೆ ಆಯ್ತು ಅಂತ. ಇಷ್ಟೆಲ್ಲ ಆದ್ಮೇಲೂ ನೀವು ನನ್ನನ್ನು ನಂಬಲಿಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ನೀವೇ ಹೇಳಿ. ಕೌಸಲ್ಯ ಅವರೇ, ನಾನು ನಿಮ್ಗೆ ಆಮೇಲೆ ಮಾಡ್ತೀನಿ. ಅಲ್ಲ, ನನ್ನನ್ನು ಸಾಗಾಕಕ್ಕೆ ನೋಡ್ತಾ ಇದ್ದಾರೋ ಹೇಗೆ? ಖಂಡಿತ ಇಲ್ಲ. ಇನ್ಮೇಲೆ ನಾವು ಹೇಗೆ ಹೇಳ್ತೀವೋ ಹಾಗೆ ನೀವು ಕೇಳಬೇಕು. ನೀವು ಕೇಳಿದ್ದನ್ನ ನಾವು ಕೊಡೋದಲ್ಲ, ನಾವು ಕೊಟ್ಟಿದ್ದನ್ನ ನೀವು ಇಸ್ಕೋಬೇಕು. ಸರಿ ಸರಿ,
ಥ್ಯಾಂಕ್ಸ್. ನೋಡಿದ್ಯಾ ಸರು, ಈ ಕೌಸಲ್ಯ ಜೊತೆಗಿದ್ರೆ ಇಂಥ ಐಡಿಯಾಗಳು ಹುಟ್ಟತಾನೆ ಇರುತ್ತೆ. ಅವಳು ಹೇಳಿದ ಮಾತು ತುಂಬ ಖುಷಿ ಕೊಡ್ತು. ಆ ಲೀಲಾಗೆ ಇನ್ನೊಂದು ಮದುವೆ ಅಂತರ ಅತ್ತೆನೆ ಮುಂದೆ ನಿಂತು ಮಾಡಿಸ್ಬೇಕು. ಹಾಗೆ ನಾನು ಮಾಡ್ತೀನಿ. ಅವ್ರು ಆ ಫೋಟೋ ಮುಂದೆ ನಿಂತ್ಕೊಂಡು ನೊಂದ್ಕೊಂಡು ಮಾತಾಡಿದ ಮಾತುಗಳು ನನ್ನ ಕಿವಿಲಿ ಹಾಗೇ ಇತ್ತು. ಅವ್ರ ಕಣ್ಣಲ್ಲಿ ಆ ನೋವನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೆ ಲೀಲಾ. ಆದರೆ ಇವತ್ತು ನಾನು ಈ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ಹೋಗಿದ ತಕ್ಷಣ ಅವ್ರು ಅದೆಷ್ಟು ಖುಷಿ ಪಟ್ಟರು ಗೊತ್ತಾ. ನನ್ನನ್ನು ಕೇಳ್ತಾ ಇದ್ರು, ಅಂದ್ರ ನೀನು ಇನ್ನು ಮುಂದೆ ಇದೇ ರೀತಿ ಅಲಂಕಾರ ಮಾಡಿಕೊಂಡು ನನ್ನ ಮುಂದೆ ಬರ್ತೀಯಾ ಅಲ್ವಾ ಅಂತ. ನಿಮ್ಮನ್ನು ನೋಡಿ ಅವ್ರಿಗೆ ಖುಷಿ ಆಯಿತು, ಅವರನ್ನು ನೋಡಿ ನಿಮಗೆ ಖುಷಿ ಆಯಿತು. ನಿಮ್ಮಿಬ್ಬರನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ ಅಕ್ಕ. ಲೀಲಾ, ನೀನು ನನ್ನನ್ನು ಇಷ್ಟು ಚೆನ್ನಾಗಿ ರೆಡಿ ಮಾಡಿಲ್ಲ ಅಂದಿದ್ರೆ ಅಭಿ ನಿಜವಾಗ್ಲೂ ಅಷ್ಟು ಖುಷಿ ಪಡ್ತಿರ್ಲಿಲ್ಲ. ಥ್ಯಾಂಕ್ ಯು ಲೀಲಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಕೆಲಸನೇ ಇದು ಅಲ್ವಾ ಅಕ್ಕ. ಈ ಖುಷಿನ ನೀವು ದಿನ ಪೂರ್ತಿ ಎಂಜಾಯ್ ಮಾಡಿ, ಓಕೆನಾ? ಎಕ್ಸ್ಕ್ಯೂಸ್ ಮೀ. ಏನು? ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ನೀವು ಫ್ರೀ ಆಗಿದ್ದರೆ ಹೇಳ್ಬೋದಾ? ಏನು ತಾನೇ ಹೇಳ್ತೀಯಾ? ಅದೇ ಲವ್, ಅದೇ ಹಳೆ ಫೀಲಿಂಗು. ಹೇಳು ಹೇಳು. ಸಾರಿ ರೂಪ ಅವರೇ. ರೂಪ ಅವರೇನಾ? ಇವನ್ಗೇನಾಯ್ತು? ನಾನು ನಿಮ್ಮ ಜೊತೆ ತುಂಬ ಓವರಾಗಿ ಬಿಹೇವ್ ಮಾಡಿದ್ದೀನಿ. ಇನ್ಮೇಲೆ ಪ್ರೀತಿ ಪ್ರೇಮ ಅಂತ ನಿಮ್ಗೆ ಯಾವುದೇ ತೊಂದರೆ ಕೊಡಲ್ಲ. ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಇನ್ಮೇಲೆ ನಾವು ಬರೀ ಕೊಲೀಗ್ಸ್ ಅಷ್ಟೇ. ಅದು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇರಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ, ನಿಮ್ಮ ಪಾಡಿಗೆ ನೀವಿರ್ತೀರ. ಕೆಲಸ ಮಾಡುವಾಗ ಜೊತೆಗಿರ್ತೀವ ಅಷ್ಟೇ. ಇನ್ಮೇಲೆ ನನ್ನಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಓವರಾಗಿ ಬಿಹೇವ್ ಮಾಡಿ ನಿಮ್ಗೇನಾದರೂ ನೋವಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ಐ ಆಮ್ ಸಾರಿ. ಅಯ್ಯೋ, ಇವನ್ಗೇನಾಯ್ತು ಅಂತ ನಾನೇನು ಹೇಳ್ದೆ? ಇಲ್ಲ, ಅವನೇ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಅಲ್ಲ, ನಾರ್ಮಲಾಗಿ ಬೈದೆ ಅಷ್ಟೇ. ಯಾಕೆ ಈ ಥರ ಮಾತಾಡ್ತಿದ್ದಾನೆ? ರೂಪ್ ಅವರೇ ಅಂತ ಬೇರೆ ಅಂತಿದ್ದಾನೆ. ಛೇ, ಇನ್ಮೇಲಿಂದ ಇವ್ನ ಕಾಟ ಮಿಸ್ ಮಾಡ್ಕೋತೀನಿ ಅನಿಸ್ತಿದೆ. ಅವನು ನನ್ನ ಎದುರು ಬಂದ ಕೂಡಲೇ ನೀನು ಮರುಭೂಮಿಯಲ್ಲಿದ್ದರೂ ನಿನಗೆ ತಂಗಾಳಿ ಬೀಸಿದಂತಾಗುತ್ತದೆ. ಹೋದ ಜನ್ಮದಲ್ಲಿ ಗಂಡ ಆದವನು ಎದುರಿಗೆ ಬಂದಾಗ ತಂಗಾಳಿ ಬೀಸುತ್ತೆ ಅಂತ ಹೇಳಿದರು. ಒಂದು ವೇಳೆ ತಂಗಾಳಿ ಬೀಸಿದ್ರೆ ಕನ್ಫರ್ಮ್ ಆಗುತ್ತೆ. ಅಲ್ಲಿ ನೋಡಿ ಸರ್, ಎಲ್ಲ ನಾವು ಅನ್ಕೊಂಡಂಗೆ ಅವ್ಳು ಬುಡ್ಬುಡ್ಕೆ ಮಾತನ್ನು ನೆನೆಸ್ಕೊತಿದ್ದಾಳೆ. ಇಲ್ಲಿವರೆಗೂ ನಾವು ಅನ್ಕೊಂಡಂಗೆ ನಡೀತು. ನೆಕ್ಸ್ಟ್ ಏನು ಪ್ಲ್ಯಾನ್ ಸರ್? ಯಾವುದಕ್ಕೂ ಟೆಸ್ಟ್ ಮಾಡಿ ನೋಡೋಣ. ಈಗ ನಾನು ಫುಲ್ ಪ್ಲಾನ್ ಮಾಡಿ ಒಂದು ತಂಗಾಳಿ ಸೆಟಪ್ನ ಕ್ರಿಯೇಟ್ ಮಾಡಿದ್ದೀನಿ. ನೀವು ಜಸ್ಟ್ ನಡ್ಕೊಂಡು ಬರ್ತಾ ಇರಿ, ಎದುರುಗಡೆ ರೂಪನೂ ಬರ್ತಾ ಇರಲಿ. ನಾನು ಹೋಗಿ ಕೂಲರ್ ಆನ್ ಮಾಡ್ತೀನಿ, ತಂಗಾಳಿ ಬೀಸ್ತಾ ಹೋಗುತ್ತೆ. ಆಮೇಲೆ ನಿಮ್ಮ ಲವ್ ಡೆವಲಪ್ ಆಗ್ತಾ ಆಗ್ತಾ ಹೋಗುತ್ತೆ. ಅಯ್ಯೋ ಸರ್, ನನ್ನ ಪಾಲಿನ ಲವ್ ಗುರು ಸರ್. ನೀವು ಲವ್ ಗುರು ಸರ್. ನಂಗೆ ಸೇಮ್ ಲವ್ ಗುರು ಥರನೇ ಕಾಣಿಸ್ತಿದ್ದೀರ ಸರ್. ಪರವಾಗಿಲ್ಲ ವಿಶ್ವರೂಪ್, ನಾನೆಲ್ಲ ರೆಡಿ ಮಾಡ್ಕೋತೀನಿ, ನೀವು ಹೋಗಿ. ಸರಿ ಸರ್. ಸ್ವಲ್ಪ ಐಸ್ ಕ್ಯೂಬ್ ಜಾಸ್ತಿ ಹಾಕಿ, ಯಾಕಂದರೆ ಗಾಳಿ ತಣ್ಣಗೆ ಬೀಸಲಿ ಅಂತ. ಸರಿ ವಿಶ್ವರೂಪ್, ಸರಿ ಸರಿ. ನೋಡಿದ್ಯಾ ಸರು, ಅಂತರ ಅತ್ತೆ ಇಷ್ಟೆಲ್ಲ ಖುಷಿಯಾಗಿ ಮಾತಾಡ್ತಿರೋದನ್ನು ನೋಡಿ ಲೀಲಾ ನಾನು ಖುಷಿ ಪಡ್ಲಾ ಅಥವಾ ಹತ್ಕೊಂಡು ಕೂರ್ಲಾ ಅನ್ನೋ ಹಾಗಿದೆ ಅವಳ ರಿಯಾಕ್ಷನ್. ಅಲ್ಲ ಅಕ್ಕ, ಯಾವಾಗಲೂ ಅಂತರ ಅತ್ತೆ ಮತ್ತು ಏಜೆ ಇಬ್ಬರು ಒಂದಾಗಬೇಕು ಅಂತ ಹೇಳ್ತಿದ್ಲು. ಅವಾಗ ಖುಷಿಯಾಗಿರ್ತೀನಿ ಅಂತಲೂ ಹೇಳ್ತಿದ್ಲು. ಈಗ ಯಾಕೆ ಹೀಗೆ? ಸಂಬಂಧಿಕರು ಮನೆಗೆ ಬಂದಾಗ
ಇನ್ನೊಂದು ಸ್ವಲ್ಪ ದಿನ ಉಳ್ಕೊಳ್ಳಿ, ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳೋದು ವಾಡಿಕೆ. ಅಂತರ ಅತ್ತೆ ಏಜೆ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಗ ಲೀಲಾನು ಹಾಗೆ ಹೇಳ್ತಾ ಇದ್ಲು, ಇಲ್ಲೇ ಇರಿ ಅಂತ. ಆದರೆ ಸಂಬಂಧಿಕರು ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿದಾಗ ಅಯ್ಯಯ್ಯೋ ಹೀಗೆ ಅನ್ಬಿಟ್ರಲ್ಲಪ್ಪ, ಯಾವಾಗಪ್ಪ ಹೋಗ್ತಾರೆ ಅಂತ ಅನ್ಸುತ್ತಲ್ಲ. ಈಗ ಲೀಲನ್ ಪರಿಸ್ಥಿತಿನೂ ಹಾಗೆ ಆಗಿದೆ. ಹೌದಕ್ಕ, ಎಜೆ ಮತ್ತು ಅಂತರಾತೆ ಇಬ್ಬರು ಒಂದಾಗಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲಿ ಒಂದು ಮಾಡ್ತೀನಿ ಅಂತ ಮೆರಿತಾ ಇದ್ಲು. ಈಗ ಅಂತರಾತೆನೇ ಎಜೆಗೆ ಹತ್ತಿರ ಆಗ್ತಿದ್ದಾರೆ. ಅದಕ್ಕೆ ಅವಳು ಗುರಿ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ನೀವು ನಿಜವಾಗ್ಲೂ ಖುಷಿಯಾಗಿದ್ದೀರಾ? ಹಾ ಲಕ್ಷ್ಮಿ, ನಾನು ಖುಷಿಯಾಗಿದ್ದೀನಿ, ಇದರಲ್ಲಿ ಡೌಟೇ ಬೇಡ. ಮಾತಲ್ಲಿರೋ ಖುಷಿ ಮುಖದಲ್ಲಿ ಕಾಣಿಸ್ತಿಲ್ಲ. ಅದು ಅಂತರ ಅಕ್ಕ ಮತ್ತು ಏಜೆನ ನಾನೇ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಅದಾಗಲಿಲ್ಲ. ಅದಕ್ಕೆ ಸ್ವಲ್ಪ ಬೇಜಾರಷ್ಟೆ. ಆದರೆ ಉದ್ದೇಶ ಈಡೇರ್ತಲ್ಲ, ಅಷ್ಟು ಸಾಕು ಲಕ್ಷ್ಮಿ. ವಾಹ್, ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಳೆ ಲೀಲಾ. ಸರು, ಅಂತರ ಅತ್ತೆ ಹತ್ರ ನನ್ನೊಂದು ಕೆಲಸ ಇದೆ, ಮುಗಿಸಿ ಆಮೇಲೆ ಸಿಗ್ತೀನಿ. ಅಕ್ಕ, ನಾನು ಬರ್ತೀನಿ. ಸರಿ ಬಾ. ತಂಗಾಳಿ ಬೀಸ್ತಿದೆ. ಹಾಗಾದ್ರೆ ಹೋದ ಜನ್ಮದ ವೀರ ಇವನೇನಾ? ವಿಶ್ವರೂಪ್, ಯಾಕ್ರಿ ವಿಶ್ವರೂಪ್ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ? ಭಾವನೆಗಳೇ ಇಲ್ದಿರೋರ ಹತ್ರ ನಾನು ಮಾತಾಡಲ್ಲ. ಐ ಆಮ್ ಸಾರಿ. ಒಂದು ಸ್ಟೆಪ್ ಕನ್ಫರ್ಮ್ ಆಯಿತು. ಇನ್ನೊಂದು ಟಚ್ ಮಾಡಿದರೆ ಮಿಂಚಿನ ಸಂಚಲನ ಆಗಬೇಕು. ಅದನ್ನು ನೋಡೋಣ. ನೋಡಿದ್ರಾತೆ, ಈ ನಗುಗೋಸ್ಕರನೇ ನಾವಿಷ್ಟು ದಿನ ಕಾದಿದ್ದು. ಈ ಖುಷಿಗೆ ನಾವು ಕಾರಣ ಆದ್ವಲ್ಲ ಅನ್ನೋದೇ ತೃಪ್ತಿ ಕೊಡ್ತಿದೆ. ಥ್ಯಾಂಕ್ ಯು ಸರು, ಥ್ಯಾಂಕ್ ಯು ದುರ್ಗಾ. ನೀವು ಹೀಗೆಲ್ಲ ಅನ್ಬೇಡಿ. ನೀವೇನು ಬೇಕಿದ್ರೂ ಕೇಳಿ, ನಾವು ಮಾಡ್ತೀವಿ. ಲೀಲಾ ಈ ಮನೇಲಿ ನಿಮಗೆ ಎಷ್ಟು ಕ್ಲೋಸ್ ಆಗಿದ್ದಾಳೆ. ಅವಳು ನೀವು ಖುಷಿಯಾಗಿರೋದಕ್ಕೆ ಏನೇನೆಲ್ಲ ಮಾಡ್ತಾಳೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಅತ್ತೆ. ಆದರೆ ಪ್ರತಿ ಸರ್ತಿ ಲೀಲಾ ನಿಮ್ಮನ್ನು ಖುಷಿಯಾಗಿಡೋದಕ್ಕೆ ಏನಾದರೂ ಮಾಡಿದಾಗ ನಮಗೆ ತುಂಬ ಫೀಲ್ ಆಗೋದು. ನಾವು ಅತ್ತೆ ಜೊತೆಗೆ ಇಷ್ಟೇ ಕ್ಲೋಸ್ ಆಗಿರ್ಬಹುದಲ್ಲ, ನಾವು ಅತ್ತೆ ಜೊತೆಗೆ ಇಷ್ಟೇ ಚೆನ್ನಾಗಿ ಮಾತಾಡ್ಬಹುದಲ್ಲ ಅಂತ. ಆದರೆ ಏನು ಮಾಡೋದತ್ತೆ, ನಮ್ಮದು ಸ್ವಲ್ಪ ನಾಚಿಕೆ ಸ್ವಭಾವ. ಅಷ್ಟು ಈಸಿಯಾಗಿ ಯಾರ ಹತ್ರನೂ ಬೆರೆಯೋದಿಲ್ಲ. ಅಲ್ಲ, ನೀವೆಲ್ಲ ಮನಸ್ಸಲ್ಲೇ ಅಂದ್ಕೊಂಡ್ರೆ ಅದೆಲ್ಲ ಆಗ್ಬಿಡುತ್ತಾ ದುರ್ಗಾ? ಲೀಲಾ ನೋಡಿ, ಯಾರು ಏನಾದರೂ ಅಂದ್ಕೊಳ್ಳಿ ಅಂತ ಧೈರ್ಯವಾಗಿ ಮುಂದೆ ಬಂದು ಮಾತಾಡ್ತಾಳೆ. ನೀವು ಆ ಥರ ಬುದ್ಧಿ ಬೆಳೆಸ್ಕೊಳ್ಳಿ. ನಮ್ಮಲ್ಲೇ ಈ ನಾಚಿಕೆ ಎಲ್ಲ ಯಾಕೆ ಅಲ್ವಾ? ಹೌದು ಅತ್ತೆ, ನಾವು ಲೀಲಾ ಥರನೇ ಇರಬೇಕು ಅನ್ಕೋತೀವಿ. ಆದರೆ ಅವಳಷ್ಟು ಗಟ್ಟಿ ಮನಸ್ಸು ನಮಗೆ ಬರಲ್ಲ. ಅವಳ ಜೀವನದಲ್ಲಿ ಆಗಿರೋ ಅನಾಹುತನ ನೆನೆಸ್ಕೊಂಡ್ರೆ ಮೈ ಚುಮ್ಮನ್ನತ್ತೆ.
ಪರಿಸ್ಥಿತಿನೇ ಎದುರಿಸಿರೋ ಲೀಲಾ ಜೀವನದಲ್ಲಿ ಏನು ಬಂದರೂ ಎದುರಿಸ್ಬೋದು ಅತ್ತೆ. ಏನು ಅನಾಹುತ ಆಗಿರೋದು? ಅತ್ತೆ, ಅದು ಲೀಲಾ ಪಾಪ ಒಂದ್ಸಲ ಮನ್ಸಾರೆ ಹಿಡ್ತಿದ್ದೀರಿ, ಅದೇನು ಅಂತ ಹೇಳಿ. ಅಂಥದ್ದೇನಿಲ್ಲ ಅತ್ತೆ. ಸರು ಇನ್ನೂ ತುಂಬ ಚಿಕ್ಕವಳು, ಅವಳಿಗಿದೆಲ್ಲ ಗೊತ್ತಾಗಲ್ಲ. ಹೋಗ್ಲಿ ಬಿಡಿ. ಅಲ್ಲ, ನನ್ನಿಂದ ಲೀಲಾ ವಿಷಯ ಯಾಕೆ ಮುಚ್ಚಿಡ್ತಿದ್ದೀರಾ? ಅದೇನು ಅಂತ ಹೇಳಿ. ಸಾರಿ ಅತ್ತೆ, ನೀವು ಹೊಡೆದ್ರೂ ಹೊಡೆಸ್ಕೊಂಡ್ಬಿಡ್ತೀನಿ, ಆದರೆ ಈ ವಿಷಯ ಮಾತ್ರ ನನಗೆ ಹೇಳೋದಕ್ಕಾಗಲ್ಲ. ಸರು ಅತ್ತೆ, ಸರು ತುಂಬ ನೊಂದ್ಕೊಂಡ್ಲು ಅನ್ಸುತ್ತೆ. ನಾ ಬರ್ತೀನಿ. ಲೀಲಾ ಜೀವನದಲ್ಲಿ ಏನಾಗಿದೆ? ಅನಾಹುತ ಅಂತೆಲ್ಲ ಹೇಳ್ತಿದ್ದಾರೆ. ಲೀಲಾ ನನ್ನ ಹತ್ರ ಇದ್ರ ಬಗ್ಗೆ ಏನು ಹೇಳಲೇ ಇಲ್ವಲ್ಲ. ಲೀಲಾ ಜೀವನದಲ್ಲಿ ನನ್ನ ಹತ್ರ ಹೇಳದೇ ಇರುವಂಥದ್ದು ಏನು ನಡೆದಿದೆ? ಇಷ್ಟು ಸಾಕು. ಇನ್ನು ಲೀಲಾ ಬಗ್ಗೆ ಇಡೀ ಮನೆಯವ್ರ ಹತ್ರ ಎಲ್ಲ ವಿಚಾರಿಸ್ತಾರೆ. ಆಮೇಲೆ ಏನಾಗಬೇಕೋ ಅದು ತಾನಾಗೆ ಆಗುತ್ತೆ.